ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಕುಸುಮ ಆಚಾರ್ ವ್ಲಾಗ್ಸ್. ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತಾ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆಫ್ಟರ್ ಅ ಲಾಂಗ್ ಟೈಮ್. ಸೊ ಗೈಸ್, ಇವತ್ತು ಬಂದ್ಬಿಟ್ಟು ರಾಮನವಮಿ ಹಬ್ಬ ಇದೆ. ಸೊ ದೇವಸ್ಥಾನಕ್ಕೆ ಹೋಗಬೇಕಿತ್ತು. ಆ್ಯಕ್ಚುಲಿ ಗೈಸ್ ಏನು ಗೊತ್ತಾ, ಇವಾಗ ಜಸ್ಟ್ ನಾನು ಇದ್ದೀನಿ, ಫ್ರೆಶ್ ಅಪ್ಸ್ ಆಗಿಲ್ಲ. ಸೊ ನಾನು ಆಮೇಲೆ ಸಿಗ್ತೀನಿ. ಅಂಟಿಲ್ ಡೆತ್ ಸ್ಟೇ ಟ್ಯೂನ್ಡ್. ನಾನು ರೆಡಿಯಾಗಿ ಆಚೆ ಬಂದೆ. ಹಾಗೆ ಹೋಗ್ಬೇಕಾದ್ರೆ ಮಮ್ಮಿ ಬಂದ್ಬಿಟ್ಟು ಮಂಗಳಾರತಿಗೋಸ್ಕರ ಕಾಸು ಕೊಡ್ತಾಯಿದ್ದೆ. ಅದನ್ನ ತೊಗೊಂಡು ನಮ್ಮ ಟ್ಯೂಷನ್ ಕಿಡ್ಸ್ ಜೊತೆ ದೇವಸ್ಥಾನಕ್ಕೆ ಹೋಗ್ತಿದ್ದೆ. ಬಿಕಾಸ್ ಪಾಪ ಇವ್ರು ಮುಂಚೆನೇ ಹೇಳ್ತಿದ್ರು ಅಕ್ಕ ಹೋಗೋಣ ದೇವಸ್ಥಾನಕ್ಕೆ ಅಂತ. ಅದಕ್ಕೋಸ್ಕರ ಇವ್ರ ಜೊತೆ ಹೋಗ್ತಾ ಇದ್ದೀನಿ. ಬಟ್ ಅಷ್ಟೇನು ದೂರ ಇಲ್ಲ ಗೈಸ್, ದೇವಸ್ಥಾನ ಸಿಕ್ಕಾಪಟ್ಟೆ ವಾಕೇಬಲ್ ಇದೆ. ಬಟ್ ನೆಡ್ಕೊಂಡು ಹೋಗ್ಬೇಕಲ್ಲ. ಬಟ್ ಸಿಕ್ಕಾಪಟ್ಟೆ ಬಿಸಿಲು ಬೇರೆ, ಅದರಲ್ಲಿ ಬೇರೆ ಫುಲ್ ಬಾಯರ್ಕೆ. ಸೊ ಇವಾಗ ಜಸ್ಟ್ ನಾವು ದೇವಸ್ಥಾನ ರೀಚ್ ಆಗಿದ್ದೀವಿ. ಬಟ್ ಯಾರೂ ಜನ ಇಲ್ಲ ಗೈಸ್, ಬಿಕಾಸ್ ನಾವೇ ಲಾಸ್ಟ್ ಹೋಗಿದ್ದು ಅದಕ್ಕೆ. ಹಾಗೆ ನಮ್ಮ ದೇವಸ್ಥಾನದಲ್ಲಿ ಪಾನಕ ಕೊಡ್ತಿದ್ರು ಗೈಸ್. ಟೇಸ್ಟ್ ಮಾತ್ರ ಸೂಪರ್ ಆಗಿತ್ತು. ಬಟ್ ಐ ಥಿಂಕ್ ಮಜ್ಜಿಗೆ ಎಲ್ಲ ಖಾಲಿ ಆಗಿರುತ್ತೇನೋ, ಅದಕ್ಕೋಸ್ಕರ ಬರೀ ಪಾನಕ ಕೊಡ್ತಿದ್ದು. ತುಂಬ ಚೆನ್ನಾಗಿತ್ತು ಪಾನಕ ಮಾತ್ರ. ಬಟ್ ಇನ್ನೊಂದು ಲೋಟ ಕುಡಿಯೋಣ ಅಂತ ಅಂದ್ಕೊಂಡೆ. ಬಟ್ ನಾಚಿಕೆ ಆಗುತ್ತೆ ಗೈಸ್ ಒಂಥರ ಕೇಳಕ್ಕೆ ಮತ್ತೆ ಹೋಗೋಕ್ಕೆ. ಅದಕ್ಕೋಸ್ಕರ ಹಾಗೆ ಸುಮ್ಮನೆ ಅದೇ. ಸೊ ಓಕೆ, ಮನೆಗೆ ಬಂದಿದ್ದ ತಕ್ಷಣ ಮತ್ತೆ ಜಾಸ್ತಿ ಬಾಯಾರಿಕೆ ಸ್ಟಾರ್ಟ್ ಆಗೋಯಿತು. ಅದಕ್ಕೆ ಓಕೆ, ಒಂದು ಬಿಸ್ಕೆಟ್ ಇಲ್ಲಿ ಏನಾದರೂ ಲೈಕ್ ಶೇಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾವ ಬಿಸ್ಕೆಟಪ್ಪ ಅಂದರೆ ಡಾರ್ಕ್ 46. ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು ಗೈಸ್, ಹೇಳಬೇಕಂದ್ರೆ. ಸೊ ಹಾಗೆ ಇವತ್ತು ಬಂದ್ಬಿಟ್ಟು ನಮ್ಮ ಸರ್ವೆಂಟ್ ಆಂಟಿ ಲೀವ್ ಹಾಕಿದ್ರು ಇವತ್ತು. ಅದಕ್ಕೋಸ್ಕರ ನಾನೇ ನೆಲೆ ಒಡಿಸ್ತಾ ಇದ್ದೀನಿ. ಸೊ ಹಾಗೆ ನಮ್ಮ ಟ್ಯೂಷನ್ ಮಕ್ಕಳಿಗೆಲ್ಲ ಹೇಳಿದ್ದೆ 5:30ಗೆ ಬನ್ನಿ ಅಂತ. ಬಿಕಾಸ್ ಸ್ವಲ್ಪ ಜನಕ್ಕೆ ಎಕ್ಸಾಮ್ ಇದೆ, ಸ್ವಲ್ಪ ಜನ ಎಕ್ಸಾಮ್ ಇಲ್ಲ. ಸೊ ಸ್ವಲ್ಪ ಜನ 5:30ಗೆ ಬಂದರೆ, ಇನ್ನು ಸ್ವಲ್ಪ ಜನ 6:30ಗೆ ಬಂದಿದ್ದರು. ಸೊ ಹಾಗೆ ಟ್ಯೂಷನೆಲ್ಲ ಮುಗಿಸ್ಕೊಂಡು ನಾನು ಇವತ್ತು ನಮ್ಮ ಡ್ಯಾಡಿ ನಮ್ಮ ಆಂಟಿ ಮನೆಗೆ ಹೋಗ್ತಾ ಇದ್ದೀವಿ. ಅಂದರೆ ನಮ್ಮ ಚಿಕ್ಕಮ್ಮ ಮನೆಗೆ. ಬಿಕಾಸ್ ಗೈಸ್ ಮುಂಚೆ ನಮ್ಮ ಮಮ್ಮಿ ಬಂದ್ಬಿಟ್ಟು ಡ್ರೆಸ್ನ ಸ್ಟಿಚಸ್ ಮಾಡಿ ಕೊಟ್ಟಿದ್ರು. ಸೊ ಅದು ಹೋಗ್ಬಿಟ್ಟು ತಗೋಬರಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಮನೆ ಹತ್ರ ಐತಲ್ಲ ಆಂಜನೇಯ ದೇವಸ್ಥಾನ, ಅಲ್ಲಿ ಅಂಕಲ್ ಹೋಗಿದೆ. ಅಕ್ಕಯ್ಯ ಏನೇ ಮಾಡ್ತಿದ್ದೀನಿ ಗೊತ್ತಿಲ್ಲ. ಏನ್ ಮಾಡ್ತಿದ್ದೆ ನೀನ್ ಸರ್ಪ್ರೈಸ್ ಕೊಡ್ಬೇಕು ಮಚ್ಚಿ. ಅದಕ್ಕೆ ನನ್ಗೆ ಗೊತ್ತಾಯ್ತು, ನಿನ್ಗೆ ಗೊತ್ತಾಗಿರೋದು. ಹೆಂಗ್ ಗೊತ್ತಾಯ್ತು? ಯಾವ ಸೌಂಡು? ಗಾಡಿ ಸೌಂಡು. ನನಗೆ ಹೇಳ್ತೀನಿ ಟಿ ಹತ್ರ ಇದೆ ಅಂತ. ಟ್ಯೂಷನ್ ಮಕ್ಳನ್ನ ಕರ್ಕೊಂಡೋಗಿ ಟೀ ಕೊಟ್ಕೊಂಡ್ ಬಿಟ್ಟಿದ್ದ. ನಿಜ ಕಡೆ ಏನ್ ಟೊಮೊಟೊ ಕೈಲಿ ಹಿಡ್ಕೊಂಡ್ಬಿಟ್ಟಿದ್ದೀರಲ್ಲ ಆಂಟಿ. ಟ್ಯೂಷನ್ ಮಕ್ಳನ್ನ ಇದಕ್ಕೆ ಕರ್ಕೊಂಡೋಗಿದ್ದೀನಿ, ಟೀ ಕುಟ್ಟಿರಾಗೆ. ಅಲ್ಲಿದ್ದೀನಿ, ಬರಲ್ಲ ಅಂತ ಅವಳೆ. ನಿಂಗೆ ಸರ್ಪ್ರೈಸ್ ಕೊಡಲ್ಲ, ನಂಗೆ ಚಂದ ಮಚ್ಚಿ, ಖುಷಿ ಕಡೆ. ನನಗೆ ಗೊತ್ತಿತ್ತು ಹೆಂಗೆ ಮಾಡ್ತೀಯಾ ಅಂತ. ಹೆಂಗ್ ಗೊತ್ತಿತ್ತು? ನನಗೆ ಗೊತ್ತು ನೀನ್ ಬರ್ತೀಯಾ ಅಂತ. ಅದೇ ಯಾವ ತರ? ಅಲ್ಲ, ಏನ್ ಒಂದ್ ದಿವ್ಸ ನನಗೆ ಹೇಳಿರೋದು, ಎಷ್ಟಲ್ಲ ಹಿಂಗೆ ಮಾಡ್ಕೊಂಡು ಸರ್ಪ್ರೈಸ್ ಕೊಡೋದು ಚಂದ. ನಾನು ಮತ್ತು ನಮ್ಮ ಅಕ್ಕ ಆಗಿ ಮಾತಾಡ್ಕೊಂಡು ಅಲ್ಲಿ ಜ್ಯೂಸು ಕಾಫಿ ಎಲ್ಲ ಕುಡ್ಕೊಂಡು ಯಾರಿಗೂ ಟಾಟಾ ಬಾಯ್ ಬಾಯ್ ಅಂತ ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ ಗೈಸ್. ಬಾಯ್ ಮಚ್ಚಿ, ಬಾಯ್ ಆಂಟಿ, ಬಾಯ್ ಅಂಕಲ್. ಸೊ ನಮಗೆ ಜಸ್ಟ್ ನಮ್ಮ ಮನೆಗೆ ಬಂದೆ ಗೈಸ್ ಇವಾಗಷ್ಟೇ. ಸೊ ನಮ್ಮ ಮನೆಯಲ್ಲೂ ಪಾನಕ, ಕೋಸಂಬರಿ ಮತ್ತು ಮಜ್ಜಿಗೆ ಮಾಡಿದ್ರು.
ಸೊ ಗೈಸ್ ನಿಮ್ಗೆ ಏನಾದರೂ ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ನೆಕ್ಸ್ಟ್ ವ್ಲಾಗ್. ಬೈ ಬಾಯ್.